ಈ ಒಂದು ವಿಡಿಯೋದಲ್ಲಿ ನಾನು ರೂಬಿಕ್ ಕ್ಯೂಬ್ನ ಹೇಗೆ ಸಾಲ್ವ್ ಮಾಡೋದು ತುಂಬಾ ಈಸಿ. ಇದು ಯಾರು ಬೇಕಾದ್ರೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಇದನ್ನು ಸಾಲ್ವ್ ಮಾಡೋದ್ರಿಂದ ಮೆಂಟಲ್ ಎಬಿಲಿಟಿ ಕೂಡ ಡೆವಲಪ್ ಆಗುತ್ತೆ. ಫಸ್ಟ್ ಆಫ್ ಆಲ್ ಇದ್ರ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಇದ್ರ ಹಿಸ್ಟ್ರಿ ಬಗ್ಗೆ ತಿಳ್ಕೊಬಿಡೋಣ. ಇದನ್ನು ಅರ್ನೋ ರೂಬಿಕ್ ಅಂತ ಹಂಗೇರಿಯನ್ ಪ್ರೊಫೆಸರು 1974 ಕಂಡುಹಿಡಿತಾರೆ. ಇದನ್ನು ಕಂಡುಹಿಡಿದಾದ್ಮೇಲೆ ಮರ ತುಂಡಲ್ಲಿ ಇದು ಮಾಡಿರ್ತಾರೆ ಸ್ಕಂಬಲ್ನ. ಅದಾದ ನಂತರ ಕಂಡುಹಿಡಿದಾಗ 1 ಮಂತ್ ತಗೋತಾರೆ ಇದನ್ನು ಸಾಲ್ವ್ ಮಾಡೋಕ್ಕೆ. ಬಟ್ ನೀವು ಒಂದ್ಸತಿ ಸಾಲ್ವ್ ಮಾಡ್ತಾ 2 ಮಿನಿಟ್ಸ್ 1 ಮಿನಿಟ್ಸಲ್ಲೇ ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಈ ಫಾರ್ ಎಕ್ಸಾಂಪಲ್ ನಾನು ಈ ಒಂದು ಕರೆಕ್ಟಾಗಿ ಎಲ್ಲ ಒಂದೇ ಪೊಸಿಷನಲ್ಲಿದೆ. ಇದನ್ನು ನಾನು ಡಿಸ್ಮ್ಯಾಂಟಲ್ ಮಾಡ್ತಾಯಿದ್ದೀನಿ. ಹೇಗೆ ಬೇಕಾದ್ರೆ ಡಿಸ್ಮ್ಯಾಂಟಲ್ ಮಾಡ್ತಾಯಿದ್ದೀನಿ ಈಗ ನಿಮಗೆ ಈಸಿ ಆಗಲಿ ಅಂತಂತ. ನಿಮಗೆ ಗೊತ್ತಾದರೆ ಜಸ್ಟ್ 2-3 ಮಿನಿಟ್ಸಲ್ಲಿ ಸಾಲ್ವ್ ಮಾಡಿರ್ಬೋದು. ಈಗ ಫಸ್ಟ್ ಆಫ್ ಆಲ್ ನಾನು ಒಂದು ಹೇಳಬೇಕು, ಯಾವಾಗಲೂ ಯೆಲ್ಲೋ ಆಪೋಸಿಟು ವೈಟ್ ಇರುತ್ತೆ, ಅದೇ ರೀತಿ ಬ್ಲೂ ಆಪೋಸಿಟು ಗ್ರೀನ್ ಇರುತ್ತೆ, ಅದೇ ರೀತಿ ಇನ್ನೊಂದು ಕಲರು ಆರ್ ರೆಡ್ ಆಪೋಸಿಟು ಬಿಸ್ಕೆಟ್ ಸಿಯಾನ್ ಕಲರ್ ಇರುತ್ತೆ. ಈಗ ನಾನು ಫಸ್ಟ್ ಆಫ್ ಆಲ್ ನೀವು ಯಾವತ್ತೂ ಟಾಪ್ ಲೇಯರಲ್ಲಿ ನನಗೆ ಕಂಫರ್ಟಬಲ್ ಏನಂತಂದರೆ ಯೆಲ್ಲೋ ಫೇಸು. ಆ ಯೆಲ್ಲೋ ಫೇಸ್ನ ನಾನು ಕಂಫರ್ಟಬಲ್ ಯೆಲ್ಲೋ ಫೇಸ್ ತೊಗೊಂಡಿದ್ದೀನಿ. ಈಗ ಯೆಲ್ಲೋ ಫಸ್ಟ್ ಏನು ಪ್ರೊಸೀಜರ್ ಅಂತಂದರೆ ಈ ಯೆಲ್ಲೋ ಮಧ್ಯದಲ್ಲಿ ನಾವು ಆ ಕಡೆ ಈ ಕಡೆ ಪ್ಲಸ್ ಆಕಾರದಲ್ಲಿ ಪ್ಲಸ್ ಕೂರಿಸ್ಬೇಕು, ಬಿಳಿ ಕೂರಿಸ್ಬೇಕು. ಈ ಬಿಳಿ ಕೂರಿಸ್ಬೇಕಂದ್ರೆ ಆಲ್ರೆಡಿ ಒಂದು ಕೂತಿದೆ. ಈ ಅಡ್ಜಸ್ಟ್ನ ನೀವು ಮರ್ತುಬಿಡಿ. ಈಗ ನಾವು ಈ ಈ ಪ್ಲಸ್ ಕಾಣಿಸ್ತಿದೆಯಲ್ಲ, ಈ ಪ್ಲಸ್ ಮಾಡಬೇಕೀಗ ಯೆಲ್ಲೋ ಪಕ್ಕದಲ್ಲಿ ಆಲ್ರೆಡಿ ಒಂದು ಕೂತಿದೆ. ಈ ಎರಡನೇ ಜಾಗದಲ್ಲಿ ನಾನು ಆಲ್ರೆಡಿ ಈ ಕಡೆ ಸೈಡ್ ಇದೆ, ಇದನ್ನ ಇಲ್ಲಿ ತಂದು ಇಲ್ಲಿ ಕೂರಿಸ್ತೆ. ಈಗ 2 ಜಾಗದಲ್ಲಿ ವೈಟ್ ಕೂರಿಸ್ಬೇಕು. ಈಗ ನಾನೇನು ಮಾಡ್ತೀನಿ ಅಂದರೆ ಇಲ್ಲೆಲ್ಲಿದೆ ಕೆಳಗಡೆ ಇದೆ ನೋಡಿ. ಇದನ್ನು ನಾನೇನು ಮಾಡ್ತೀನಿ ಅಂದರೆ ಇಲ್ಲಿಗೆ ತಂದರೆ ಯಾವತ್ತೂ ಕೆಡಬಾರ್ದು. ಇವೆರಡು ಆಲ್ರೆಡಿ ಕೂಡಿಸಿರೋ ಕೆಡಬಾರ್ದು. ಅಂದರೆ ಈ ಕೆಳಗಡೆಯಿಂದ ಮೇಲ್ಗಡೆ ಒಂದು ತಂದೆ. ಓಕೆ, 3 ಆಯಿತು. ಇನ್ನೊಂದಿದೆ ನೋಡಿ, ಇನ್ನೊಂದಿದೆ ಎಲ್ಲಿದೆ ನೋಡಿ. ಓಕೆ, ಇಲ್ಲಿದೆ. ನಾನೇನು ಮಾಡ್ತೀನಿ ಅಂತಂದರೆ ಕೆಳಗಡೆ ನೋಡ್ಕೋಬೇಕು ಯಾವ ಪೊಸಿಷನ್ ಅಂತ. ನೀವು ಒಟ್ಟಿನಲ್ಲಿ ಕ್ರೈಟೀರಿಯಾ ಹಾಳು ಕೆಡಬಾರ್ದು ಅಂತ ಅಷ್ಟೇ. ಓಕೆ, ಇಲ್ಲಿ ಬಂದು ನಿಲ್ಲುತ್ತೆ. ಇಲ್ಲಿ ಬಂದು ನಿಂತಾಗ ನಾನು ಯಾಕಡೆ ಈಸಿ ಆಗುತ್ತೆ ಅದನ್ನು ತಂದು ನಾನು ಕೂರಿಸ್ಕೋಬೇಕೀಗ. ಓಕೆ, ಈಗ ನೋಡಿ ವೈಟ್ ಆಯಿತು. ಏನಕ್ಕೆ ಇದನ್ನು ಮಧ್ಯದಲ್ಲಿ ಬ್ಲೂ ಯೆಲ್ಲೋ ಈ ಕಡೆ ಪ್ಲಸ್ಸಲ್ಲಿ ನಾನು ವೈಟ್ ಮಾಡಿದ್ದೀನಿ. ಇದು ಮಾಡಿದಾಗ ನಿಮ್ಗೆ ತುಂಬ ಈಸಿ ಆಗುತ್ತೆ. ನೆಕ್ಸ್ಟ್ ಪ್ರೊಸೀಜರ್ ಏನಂತಂದರೆ ನಿಮ್ಮ ವೈಟ್ ಕೆಳಗಡೆ ಯಾವ ಕಲರ್ ಇದೆ ಆ ಕಲರ್ನ ಮ್ಯಾಚ್. ಈಗ ಫಾರ್ ಎಕ್ಸಾಂಪಲು ಈ ಯೆಲ್ಲೋ ಇಲ್ಲಿದೆ ಅಂತ ಫಾರ್ ಎಕ್ಸಾಂಪಲು ಈಗ ಬ್ಲೂ ಎಲ್ಲೋ ನಿಮ್ಮ ವೈಟ್ ಕೆಳಗಡೆ ಪ್ಲಸ್ ಆಕಾರದಲ್ಲಿ ಈ ವೈಟ್ ಕೆಳಗಡೆ ಯಾವ ಕಲರ್ ಇದೆ ಇದನ್ನು ಎಲ್ಲಿದೆ ಆ ಮಧ್ಯದಲ್ಲಿ ಹೋಗಿ ಕೂರಿಸ್ಕೊಳ್ಳಿ. ಈಗ ಬ್ಲೂ ಕಡೆಗೆ ಕೂರಿಸ್ಕೊಂಡೆ, ಬ್ಲೂ ಕಡೆಗೆ ಕೂರಿಸ್ಕೊಂಡಾದ್ಮೇಲೆ 180 ಡಿಗ್ರಿ ರೊಟೇಷನ್ ಮಾಡಿ. ಏನಕ್ಕೆ ಅಂತ ನಾನು ಹೇಳ್ತೀನಿ. ಈಗ ಅದೇ ರೀತಿ ಗ್ರೀನ್ ಜಾಗದಲ್ಲೇ ಇದೆ, ಗ್ರೀನ್ ಜಾಗದಲ್ಲಿದೆ, ಅದನ್ನು 180 ಡಿಗ್ರಿ ಕೆಳಗಡೆ ರೊಟೇಟ್ ಮಾಡಿ. ಕೆಳಗಡೆ ವೈಟ್ ಇರೋದನ್ನು ಅಲ್ಲಿ ಕೆಳಗಡೆ ಕಳಿಸ್ತಾ ಇದ್ದೀನಿ. ಅದೇ ರೀತಿ ರೆಡ್ ಎಲ್ಲಿದೆ, ಇದು ರೆಡ್ ಇದಿದೆ, ನಾವು ರೆಡ್ ಜಾಗಕ್ಕೆ ತಂದು ಕೂರಿಸ್ಕೊಳ್ಳಿ. ಈಗ ಈಸಿಯಾಗಿ ಅದನ್ನು ಕೆಳಗಡೆ ತಗೊಳ್ಳಿ. ಅದೇ ಆ ಜಾಗಕ್ಕೆ ಅಲ್ಲಿ ಕರೆಕ್ಟಾಗಿ ಕೂರಿಸ್ಕೊಂಡಾಗ ನಮಗೇನಾಗುತ್ತೆ ತುಂಬ ಈಸಿ ಆಗುತ್ತೆ ನೋಡಿ. ಈ ರೀತಿ ವೈಟ್ ಬಂದು ಕೂರ್ಕೊಳ್ಳುತ್ತೆ. ಕೆಲವೊಬ್ಬರು ಇಲ್ಲೇ ಪ್ಲಸ್ ಮಾಡ್ಕೋತಾರೆ, ಅವಾಗ ಮಾಡಿದಾಗ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಹಿಂದೆ ಮುಂದೆ ಹೋಗೋದು. ಅದರಿಂದ ನಾನು ಫಸ್ಟೇ ಎಲ್ಲೋದಲ್ಲಿ ವೈಟ್ ಮಾಡ್ಕೊಂಡು ಕೆಳಗಡೆ ಇಲ್ಲಿ ಪ್ಲಸ್ ಆಕಾರದ ಮಾಡ್ಕೊಂಡು ನಿಮಗೆ ತುಂಬಾ ಈಸಿ ಆಗುತ್ತೆ. ಈಗ ನಿಮಗೆ ತುಂಬಾ ಈಸಿ ಕೆಲಸ. ಈಗ ನಂತರ ಟಾಪ್ ಲೇಯರ್ ಎಲ್ಲೋ ಇದೆಯಲ್ಲ, ಈ ಎಲ್ಲೋ ಲೇಯರಲ್ಲಿ ಈ ಫಾರ್ ಎಕ್ಸಾಂಪಲು ಪ್ಲಸ್ ಆಕಾರ ಕೆಡಬಾರ್ದು ಅಂತ ಮೈಂಡಲ್ಲಿ ಇಟ್ಕೊಳ್ಳಿ. ಅದೇ ರೀತಿ ಮೂವ್ಮೆಂಟ್ ಮಾಡೋದು ಕಲ್ತ್ಕೊಳ್ಳಿ. ಈಗ ನಾನೇನು ಮಾಡ್ತೀನಿ ಅಂತಂದರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಯಾವುದಾದ್ರು ಸೈಡಲ್ಲಿ ವೈಟ್ ಇದೆಯಾ ಅಂತ ನೋಡ್ಕೋತೀವಿ. ಸೈಡಲ್ಲಿ ಯಾವುದು ವೈಟ್ ಇಲ್ಲ ಅಂದಾಗ ನಾನೇನು ಮಾಡ್ತೀನಿ ಅಂತಂದರೆ ಇಲ್ಲಿ ಯಾವುದೋ ಒಂದಿದೆ, ಈ ಪ್ಲಸ್ ಆಕಾರ ಕೆಡಬಾರ್ದು. ನಾನು ಇದನ್ನು ಮಧ್ಯಕ್ಕೆ ತೊಗೊಂಡು ಇಲ್ಲಿ ಇಟ್ಕೊಂಡು ಇದನ್ನು ಇದೆಯಲ್ಲ ಇದನ್ನು ಈ ಕಡೆ ಒಂದು ಹೇಳ್ಕೊತೀನಿ. ಅಲ್ಲಿ ಯಾವುದೇ ಕೆಡಬಾರ್ದು. ಏನಕ್ಕೆ ಇಲ್ಲಿಗೆ ತೊಗೊಂಡೆ ಅಂದರೆ ನನಗೆ ಈಗ ವೈಟ್ ಪಕ್ಕ ಯಾವ್ದಾದ್ರು ಒಂದು ಬರೆಸ್ಬೇಕು. ಈ ಸೈಡಲ್ಲಿ ಮೇಲ್ಗಡೆ ಟಾಪ್ ಲೈಟ್ ಸೈಡ್ ಬರೋಂಗೆ ಮಾಡ್ಕೋಬೇಕು ವೈಟ್ನ. ಅದೇ ರೀತಿ ಈಗ ವೈಟ್ ಪಕ್ಕ ಯಾವುದಿದೆ ಬ್ಲೂ ಫೇಸಸ್ ಮಧ್ಯದಲ್ಲಿ ಇರೋದನ್ನ ತೊಗೊಬರ್ಬೇಕು. ಈ ರೀತಿ ಮಾಡಿದಾಗ ನಿಮಗೆ ಈಸಿ ಆಗ್ತು. ಅದಾದ ನಂತರ ನೀವು ನಾನು ಹೇಳೋದು ಅರ್ಥ ಆಗಲಿಲ್ಲ ಅಂದರೆ ಈ ಸ್ಟೆಪ್ ಈಗ ರೈಟ್ ಸೈಡ್ ಬಂದಿದೆ ನೋಡಿ. ಯೆಲ್ಲೋ ಯಾವಾಗಲೂ ಟಾಪ್ ಫೇಸಲ್ಲಿ ಇಟ್ಕೋಬೇಕು. ಈಗ ನಾನು ಮಾಡ್ತೀನಿ ಫಸ್ಟು ಇದನ್ನು ರೈಟ್ ಸೈಡ್ ವೈಟ್ ಪಕ್ಕ ಯಾವುದಿದೆ ಅದನ್ನು ಆ ಫೇಸ್ಗೆ ಮಧ್ಯದಲ್ಲಿ ಯಾವುದೇ ಅಲ್ಲಿಗೆ ತಂದು ಕೂರಿಸ್ಕೋಬೇಕು. ಅದಾದ ನಂತರ ರೈಟ್ ಸೈಡಲ್ಲಿರೋದನ್ನು ನಾನು ಅಥವಾ ಇದನ್ನು R' ಅಂತ ನಾನೇನು ಮಾಡ್ತೀನಿ ಅಂತಂದರೆ ಈ ಮಧ್ಯದ ಫೇಸ್ ಕೆಡಬಾರ್ದಲ್ವಾ. ಈ ಮಧ್ಯದ ಫೇಸ್ ಕೆಡಬಾರ್ದಂದರೆ ನಾನು ಕೆಳಗಡೆ ಇರೋ ವೈಟು ಇಲ್ಲಿಗೆ ತೊಗೊಂಡೆ R' ನೋಡಿ. ಆ ಮಧ್ಯ ಫೇಸ್ ಕೆಡಬಾರ್ದು, ಅಲ್ಲಿ ಬಂದು ಕರೆಕ್ಟಾಗಿ ಕುತ್ಕೋತು, ಬ್ಲೂ ಕಡೆ ಕುತ್ಕೋತು. ಈಗ ಆಲ್ರೆಡಿ ಇನ್ನೊಂದು ಬಂದುಬಿಟ್ಟಿದೆ. ಆಲ್ರೆಡಿ ಇದು ಬಿಳಿ ಪಕ್ಕ ಯಾವುದಿದೆ ಗ್ರೀನ್ ಇದೆ. ಈ ಗ್ರೀನ್ ಫೇಸಸ್ ಮಧ್ಯೆ ಎಲ್ಲಿದೆ ಅಲ್ಲಿಗೆ ತೊಗೊಬನ್ನಿ. ತೊಗೊಂಡು ಬಂದಾದ್ಮೇಲೆ ಸೇಮು ಇದು ರೈಟ್ ಸೈಡ್ಗೆ ಬಂತು. ಅದರಿಂದ R' ನೋಡಿ ಆಲ್ರೆಡಿ 2 ಕುತ್ಕೋತು. ಇನ್ನು 2 ಉಳ್ಕೊಂಡಿದ್ದಾವೆ. ಇನ್ನು 2 ಉಳ್ಕೊಂಡಿದ್ದಾವೆ ಅಂದಾಗ ಏನು ಮಾಡಬೇಕಂತಂದರೆ ಈಗ ಈ ಜಾಗದಲ್ಲಿ ಇಲ್ಲಿ ವೈಟ್ ಬಂದಿದೆ, ಇಲ್ಲಿ ನಾವು ಸೈಡಲ್ಲಿ ಬರ್ಸ್ಬೇಕು ವೈಟ್ನ ಅಂದಾಗ ಇದನ್ನು ಮಧ್ಯದ ಕೆಡಬಾರ್ದಲ್ವ, ಅಲ್ಲಿ ಪ್ಲಸ್ ಆಕಾರ ಕೆಡಬಾರ್ದು. ಅದೇ ರೀತಿ ಏನು ಮಾಡ್ತೀವಿ, ಇದನ್ನು ನಾವು ಸ್ವಲ್ಪ ಮಧ್ಯದ ಆಕಾರ ಅಲ್ಲಿಗೆ ಮೂವ್ಮೆಂಟ್ ಮಾಡಿ ಇದನ್ನು ಎಲ್ಲರೂ ಬಂದು ಇದನ್ನು ಈ ಕಡೆ ತೊಗೊಂಡು ಕರೆಕ್ಟಾಗಿ ಅಲ್ಲಿಗೆ ಬಂದು ಮಧ್ಯಗೆ ಪ್ಲಸ್ ಆಕಾರ ಮಾಡ್ಕೋತೀನಿ. ಈಗ ಇದು ಸೈಡಲ್ಲಿ ಬಂದೋಯ್ತು ವೈಟು. ಈಗ ವೈಟ್ ಪಕ್ಕ ಯಾವುದು ಅದರಲ್ಲಿ ಯಾವುದಿದೆ ಕಾರ್ನರಲ್ಲಿ ಗ್ರೀನ್ ಇದೆ. ಈ ಗ್ರೀನ್ ಫೇಸಸ್ಗೆ ತೊಗೊಬಂದು ಇದು ಲೆಫ್ಟಲ್ಲಿ ಬಂತು. ಲೆಫ್ಟಲ್ಲಿ ಬಂದಾಗ ಏನು ಮಾಡಬೇಕು,
ಇದನ್ನು ಎಲ್ ಡ್ಯಾಶ್ ಟಿ ಡ್ಯಾಶ್ ಎಲ್ಲಂದರೆ ಇದು ನಿಮ್ಗೆ ಕಾಣಿಸ್ತಾರ ಎಲ್ ಡ್ಯಾಶ್ ಟಿ ಡ್ಯಾಶ್ ಅಂದರೆ ಆ್ಯಂಟಿ ಕ್ಲಾಕ್ ವೈಸಲ್ಲಿ ಮತ್ತೆ ಇಲ್ಲಿಗೆ ತಂದು ಇಲ್ಲಿಗೆ ಕೂರಿಸಿದ್ರಿ. ಈಗ ಇಷ್ಟು ಫೇಸ್, ಇನ್ನೊಂದು ಫೇಸಸ್ ಮಾತ್ರ ಉಳಿದಿದೆ. ಎಲ್ಲಿದೆ ಇದು ವೈಟ್ ಪಕ್ಕ ಯಾವುದೇ ಸೈಡಲ್ಲಿ ಬ್ಲೂ ಇದೆ, ಬ್ಲೂ ಫೇಸಸ್ ತೊಗೊಬಂದು ಕೂತ್ಕೊಳ್ಳಿ. ಬ್ಲೂ ಫೇಸಸ್ಸು ಅದೇ ಅಲ್ಲಿಗೆ ಕರೆಕ್ಟಾಗಿ ಮ್ಯಾಚ್ ಆಯಿತು. ನೆಕ್ಸ್ಟು ಲೆಫ್ಟ್ ಇರೋದ್ರಿಂದ ಎಲ್ ಡ್ಯಾಶ್ ಟಿ ಡ್ಯಾಶ್. ನಮಗೆ ಫಾರ್ಮುಲಾ ನೆನ್ಪಿಟ್ಕೋಬೇಕಂತ ಏನಿಲ್ಲ, ನೀವು ಎಲ್ಲೇ ಇದ್ರೂ ಕೂಡ. ಈಗ ಫಾರ್ ಎಕ್ಸಾಂಪಲ್ಲು ಎಲ್ಲೋ ಒಂದು ಕಡೆ ಇದೆ, ಇಲ್ಲಿ ಬಂದು ಇಲ್ಲಿ ಕೂತಿದೆ ಅಲ್ವಾ, ಜಸ್ಟ್ ಎಲ್ಲಿದೆ ಈ ಜಾಗಕ್ಕೆ ಬಂದು ಕೂರಿಸ್ಕೊಳ್ಳಿ ಅದನ್ನು ವೈಟ್ನ. ಬ್ಲೂ ಇಲ್ಲಿ ಏನಾಗುತ್ತೆ ಬಿಸ್ಕೆಟ್ ಕಲರ್ ಪ್ರಕಾರ ಕೂರಿಸ್ಕೊಂಡಿದ್ದೀರಾ. ನೆಕ್ಸ್ಟು ಇಲ್ಲಿ ತೊಗೊಂಡ್ರಿ, ಮಧ್ಯ ಜಾಗ ಕೆಡಬಾರ್ದು ಅಂತ ನೆನ್ಪಿಟ್ಕೊಂಡು ಅಲ್ಲ ಜಾಗಕ್ಕೆ ಬಂದು ನೀವೇ ಕೂರಿಸ್ತೀರ, ಫಾರ್ಮುಲಾ ಅಗತ್ಯತೆ ಇಲ್ಲ, ಬಂದು ಕೂರ್ಬೋದು. ಇಷ್ಟು ಒಂದು ಫೇಸ್ ಮುಗೀತು. ಫಸ್ಟು ವೈಟು ಲೇಯರ್ ಕೆಳಗಡೆದು ಮುಗ್ದಿದೆ. ಅದೇ ರೀತಿ ನೀವು ಫಸ್ಟ್ ಲೇಯರ್ ಮುಗ್ದಿದ್ದನ್ನಕ್ಕೆ ಇಲ್ಲಿ ಟಿ ಆಕಾರದಲ್ಲಿ ಸೈಡಲ್ಲೆಲ್ಲ ಬಂದಿರಬೇಕು ನೋಡಿ. ಎಲ್ಲ ಆಕಾರಗಳು ಇಲ್ಲಿ ಸೈಡಲ್ಲಿ ಬ್ಲೂ ಥರ ಫಸ್ಟ್ ಲೇಯರ್ ಕಂಪ್ಲೀಟ್ ಆಗಿದೆ ಅಂತ ಅರ್ಥ. ಇಲ್ಲಿ ಟಿ ಬಂತಂದ್ರೆ ಸೈಡಲ್ಲಿ ಫಸ್ಟ್ ಲೇಯರಿಂದ ಇಲ್ಲಿಗೆ ಅದನ್ನು ಫಸ್ಟ್ ಲೆವೆಲ್ ಕಂಪ್ಲೀಟ್ ಮಾಡಿದ್ದೀರಾ ಅಂತ ಅರ್ಥ. ಈಗ ಏನು ಮಾಡ್ತೀರಾ ಅಂತಂದರೆ, ಈಗ ನೀವು ಈ ಮಧ್ಯದಲ್ಲಿ ಎಡ್ಜಸ್, ಸೆಕೆಂಡ್ ಲೇಯರಲ್ಲಿ ಎಡ್ಜಸ್ಗಳನ್ನ ಮಧ್ಯದ ಆಲ್ರೆಡಿ ಸ್ಟಿಫ್ ಆಗಿ ಅದೇ ಕಲರ್ ಇರುತ್ತೆ, ಈ ಮಧ್ಯದ ಈ ಎಡ್ಜಸ್ಗಳನ್ನ ನೀವು ಕಂಪ್ಲೀಟ್ ಮಾಡ್ಕೋಬೇಕು. ಅದಕ್ಕೆ ಏನು ಮಾಡ್ತೀರಾ ಅಂತಂದರೆ, ಈ ಸ್ಟೇಷನರಿ ಕಾರ್ನ ಮೇಲ್ಗಡೆ ಇದೆಯಲ್ಲ ನಿಮ್ಮ ಒಂದು ರೈಟ್ ಫೇಸಲ್ಲಿ ಈ ಒಂದು ಕಲರ್ ಯಾವುದಿದೆ ಅದನ್ನು ನೋಡ್ಕೊಳ್ಳಿ. ಕೆಲವೊಂದು ಸಲ ಇಲ್ಲೊಂದು ಎಲ್ಲರೂ ಇರುತ್ತೆ, ಅದನ್ನು ತೋರಿಸ್ತೀನಿ. ಈಗ ನನಗೆ ಆಲ್ರೆಡಿ ಇದು ಗ್ರೀನು ಮತ್ತು ಈ ಕಲರ್ ಇದೆ, ಸಿಎನ್ ಕಲರ್ ಇದೆ. ಅದನ್ನು ನಾನು ಏನು ಮಾಡ್ತೀನಂತೆ, ಗ್ರೀನು ಮತ್ತು ನಿಮಗೆ ಆ ಫೇಸ್ ಇಟ್ಕೋಬೇಕು. ಗ್ರೀನು ಮತ್ತು ಇದನ್ನು ಫೇಸ್ ಇಟ್ಕೊಂಡೆ ನೋಡಿ, ಗ್ರೀನು ಮತ್ತು ಆ ಕಲರ್ನ ಫೇಸ್ ಇಟ್ಕೊಂಡೆ ಅದನ್ನು ಈ ಪೊಸಿಷನ್ ಕರೆಕ್ಟಾಗಿ ಇದೇ ಪೊಸಿಷನ್ ತಂದು ನಿಲ್ಲಿಸ್ಕೊಳ್ಳಿ. ಆಗೇನಾಗುತ್ತೆ ಅಂತಂದರೆ, ಆ ಪೊಸಿಷನ್ ತಂದಾಗ ನೀವು ನಾರ್ಮಲ್ ಆಗಿ ಮಾಡ್ತಿರಲ್ಲ ಅದೇ ರೀತಿನೇ ಮಾಡಿ. ಈಗ ನಂತರ ಇದನ್ನು ಮಧ್ಯದಲ್ಲಿ ಇರೋಂಗೆ ಟ್ರೈ ಮಾಡಿ, ಪ್ಲಸ್ ಆಕಾರ ಕೆಡಬಾರ್ದಂತ. ಅದಕ್ಕೆ ಏನು ಮಾಡ್ತೀರಿ, ಈ ಪ್ಲಸ್ ಆಕಾರ ಕೆಡಬಾರ್ದಂದರೆ ನಾನೇನು ಮಾಡ್ತೀನಿ, ಈ ಫೇಸಸಲ್ಲಿ ಮಾತ್ರ ನೀವು ಟ್ರೈ ಮಾಡಬೇಕು. ಲೆಫ್ಟರಿಂದ ಲೆಫ್ಟಲ್ಲೇ ತಗೋತೀನಿ. ಇದನ್ನು ಎಲ್ ಡ್ಯಾಶ್ ಇಲ್ಲಿ ಕೆಡಲ್ಲ, ಆ ಜಾಗಕ್ಕೆ ಅಲ್ಲಿಗೆ ತಂದು ಮತ್ತೆ ವಾಪಸ್ ಅಲ್ಲಿಗೆ ತರಿಸ್ತೀನಿ. ಈಗ ವೈಟ್ ಪಕ್ಕ ಯಾವುದೇ ಗ್ರೀನ್ ಇದೆ, ಈ ಗ್ರೀನ್ ಫೇಸಸ್ಗೆ ತಂದ್ವಿ. ಸೇಮ್ ಆಸ್ ಇಟ್ ಈಸ್ ಫಸ್ಟ್ ಸ್ಟೆಪ್ಪಲ್ಲಿ ಮಾಡಿದ್ರು ಆರ್ ಡ್ಯಾಶ್ ಟಿ ಡ್ಯಾಶ್ ಆರ್. ಈಗ ಕೆಡಲಿಲ್ಲ, ಆ ರೀತಿ ಮಾಡಿದ್ರೆ ಕೆಡಲ್ಲ, ಮತ್ತು ಅದೇ ಸಿಂಬಲ್ ಅದಕ್ಕೆ ಬಂದು ಕೂರುತ್ತೆ. ಈಗ ಒಂದು ಕಲರ್ ಮುಗೀತು, ಎರಡನೇ ಫೇಸ್ ನೋಡಬೇಕೀಗ. ಈಗ ಮೇಲ್ಗಡೆನೇ ಒಂದು ಕಲರ್ ಇದೆ, ಯಾವುದು ಸಿಎನ್ ಮತ್ತು ಬ್ಲೂ ಇದೆ. ಸಿಎನ್ ಮತ್ತು ಬ್ಲೂ ಕಲರ್ನ ನೋಡ್ಕೊಳ್ಳಿ. ಓಕೆ, ಅದು ಕರೆಕ್ಟಾಗಿ ಬಂದಿದೆ. ಅದೇ ಈ ಜಾಗನೇ ಬಂತಂದ್ರೆ ಈಸಿಯಾಗಿ ಒಂದೇ ಸ್ಟೆಪ್ಪಲ್ಲಿ ಮುಗಿದೋಗುತ್ತೆ. ಈ ಆಪೋಸಿಟ್ ಇಲ್ಲಿಗೆ ಬಂದು ಕೂತಿದ್ರೆ, ಮೇಲ್ ಟಾಪ್ ಫೇಸಲ್ಲಿ ಬಂದು ಕೂತಿದ್ರೆ ಇದು ಈಸಿಯಾಗಿ ಹೋಗುತ್ತೆ. ಈಗ ನಾನೇನು ಮಾಡ್ತೀನಿ ಅಂದರೆ, ಸೇಮ್ ಅದೇ ರೀತಿ ಇದನ್ನು ಕೆಡಬಾರ್ದಲ್ವ, ಇದನ್ನು ಕೆಡಬಾರ್ದಲ್ಲ, ಅದಕ್ಕೆ ನಾನೇನು ಮಾಡ್ತೀನಿ, ಇದನ್ನು ಫೇಸ್ನ ಇಲ್ಲಿ ಮೇಲ್ಗಡೆ ತೊಗೊಂಡೆ. ಯಾವತ್ತೂ ಎಲ್ಲೋ ಫೇಸ್ ಮೇಲೆ ಇರಲಿ. ಎಲ್ ಡ್ಯಾಶ್ ಟಿ ಡ್ಯಾಶ್ ಇದನ್ನು ಕಳಿಸ್ದೆ. ಮತ್ತು ಈ ವೈಟ್ ಪಕ್ಕ ಯಾವುದಿದೆ ಈ ಕಲರ್ ಇದೆ, ಇಲ್ಲಿ ಬಂದು ಆ ಫೇಸ್ಗೆ ಆ ಕಲರ್ ಮ್ಯಾಚ್ ಮಾಡಿದೆ. ಜಸ್ಟ್ ಇಲ್ಲಿ ಕೂರಿಸ್ದೆ, ಇಲ್ಲಿ ಬಂದು ಕೂರಿಸ್ದೆ, ಇಲ್ಲಿ ಕರೆಕ್ಟ್ ಆಯಿತು ನೋಡಿ. ಇನ್ನೊಂದು ಫೇಸಸ್ ಮಾತ್ರ, ಎರಡು ಫೇಸಸ್ ಮಾತ್ರ ಬಾಕಿ ಇದೆ. ಅದನ್ನು ಕೊಡಿ. ಯಾವುದಿದೆ ಮೇಲ್ಗಡೆ ಫೇಸಸಲ್ಲಿ ಬ್ಲೂ ಮತ್ತು ರೆಡ್ ಮತ್ತು ಗ್ರೀನ್ ಇದೆ, ಅದನ್ನು ರೆಡ್ ಮತ್ತು ಗ್ರೀನ್ನ ಈ ಫೇಸಸ್. ಓಕೆ, ಇದು ಕೂಡ ಈ ರೆಡ್ ಮತ್ತು ಬ್ಲೂ ಇದೆ. ಓಕೆ, ರೆಡ್ ಮತ್ತು ಬ್ಲೂ. ಇಲ್ಲಿ ನೋಡಿ, ಈಗ ಇದು ಆಪೋಸಿಟ್ ಇದೆ. ಈಗ ನಾನು ತೊಗೊಂಡಿರೋ ಫೇಸು ಮಧ್ಯಕ್ಕೆ ನಾನು ಫ್ರಂಟಲ್ಲಿರೋ ಫೇಸ್ ಯಾವ್ದು ಕೂರಿಸ್ಕೊಂಡಿದ್ದೀನಿ ಅಂತಂದರೆ ಬ್ಲೂ ಮತ್ತು ರೆಡ್ಡು. ಬಟ್ ಇಲ್ಲಿರೋದೇನೋ ರೆಡ್ ಬ್ಲೂ, ಬಟ್ ಇದು 2 ಸ್ಟೆಪ್ಸ್ ಮಾಡಬೇಕಾಗುತ್ತೆ. ಸೇಮ್ ಅದೇ ರೀತಿ ಪ್ರೊಸೀಜರ್ ಫಾಲೋ ಮಾಡಿ. ಇಲ್ಲಿ ತಿರುಗಿಸ್ದೆ, ಮತ್ತು ಇಲ್ಲಿ ತೊಗೊಂಡು ಇಲ್ಲಿಗೆ ಕೂರಿಸ್ದೆ, ಮತ್ತು ವೈಟ್ ಪಕ್ಕ ಬ್ಲೂ ಇದೆ, ಬ್ಲೂ ಕಡೆ ತಿರ್ಸ್ಕೊಳ್ಳಿ. ಇಲ್ಲಿ ತಂದಾಗ ರೈಟ್ ಕಡೆಗೆ ಕೂರಿಸ್ದೆ, ಮತ್ತು ಇಲ್ಲಿಗೆ ಬಂದು ಇಲ್ಲಿ ತೊಗೊಂಡಾಗ ಏನಾಯಿತು, ಆ ಫೇಸಸಲ್ಲಿ ಆಪೋಸಿಟ್ ಆಯಿತು. ಯಾಕಂದರೆ ಅಲ್ಲಿ ಮೇಲ್ಗಡೆನ ಆಪೋಸಿಟ್, ಇಲ್ಲಿ ಆಪೋಸಿಟ್ ಆಯಿತು. ಮತ್ತು ಇನ್ನೊಂದು ಸರಿ ಟ್ರೈ ಮಾಡಿ, ಅವಾಗ ಅದೇ ಜಾಗಕ್ಕೆ ಬಂದು ಕೂರುತ್ತೆ. ಎಲ್ ಟಿ ಡ್ಯಾಶ್ ಎಲ್, ಮತ್ತು ಬ್ಲೂ ಜಾಗಕ್ಕೆ ತಂದೆ. ನೆಕ್ಸ್ಟ್ ಟಿ ಡ್ಯಾಶ್. ಓಕೆ, ಆ ಫೇಸಸ್ಗೆ ಬಂದು ಕೂತ್ಕೋತು. ಮತ್ತು ಇಲ್ಲಿ ನೋಡಿ, ಇಲ್ಲಿ ಬೇರೆ ಕಡೆ ಇಲ್ಲಿ ಹೋಗಿ ಮಧ್ಯಕ್ಕೆ ಇಲ್ಲಿ ಎಲ್ಲ ಕೂತಿರುತ್ತೆ. ಮತ್ತು ಅದೇ ತರಕ ತೊಗೊಬಂದು ಕೂರಿಸ್ಕೊಳ್ಳಿ. ಈ ಕರೆಕ್ಟಾಗಿ ಬ್ಲೂ ಕಡೆನೇ ಇದೆ, ರೆಡ್ ಕಡೆ ಈ ಕಡೆ ಸೈಡ್ ಇದೆ. ಬ್ಲೂ ಕಲರಿಂದ ಒಂದೇ ಸ್ಟೆಪ್ಲ ಮುಗಿದೋಗುತ್ತೆ. ಎಲ್ ಡ್ಯಾಶ್ ಟಿ ಡ್ಯಾಶ್, ಮತ್ತು ಅದೇ ಜಾಗಕ್ಕೆ ಹೋಗಿ ಕೂರಿಸ್ಕೋತಾ ಇದ್ರೆ ಎಲ್ಲೋ. ನೆಕ್ಸ್ಟು ವೈಟ್ ಪಕ್ಕ ಬ್ಲೂ ಇದೆ, ವೈಟ್ ಎಲ್ಲಿದೆ ಬ್ಲೂ ಫೇಸಸ್ ಮ್ಯಾಚ್ ಮಾಡಿ ಸೈಡಲ್ಲಿ ಅದನ್ನು ತೊಗೊಂಡು ಇದನ್ನು ಮೇಲ್ಗಡೆ ಎತ್ತಿ, ನೆಕ್ಸ್ಟು ಇಲ್ಲಿ ಬಂದು ಅದೇ ರೀತಿ ಬಂದು ಕೂರ್ತಿ. ಈಗ 3 ಫೇಸಸ್ಸು ಮ್ಯಾಚ್ ಆಯಿತು. ಈ ಮ್ಯಾಚ್ ಆದರೆ ಇನ್ನೊಂದೇ ಒಂದು ಕಲರು ಬಾಕಿ ಇರೋದು. ಯಾವುದು ಇನ್ನೊಂದು ಕಲರ್ ಅಂತಂದರೆ ಇಲ್ಲಿ ಇದೆಯಾ ನೋಡಿ, ಎಲ್ಲರೂ ಇದೆಯಂತ. ಓಕೆ, ಇದು ಕೂಡ ಇದು ಆಪೋಸಿಟ್ ಆಗಿದೆ ನೋಡಿ. ಇದೊಂದು ಫೇಸಸ್ ಬಾಕಿ ಇದೆ, ಯಾವುದು ರೆಡ್ಡು ಮತ್ತು ಗ್ರೀನು ಕೂರಿಸ್ಕೋಬೇಕಾಗಿದ್ದು ಕಾರ್ನರಲ್ಲಿ ಎಡ್ಜಸ್ಸಲ್ಲಿ. ಈಗ ಇಲ್ಲಿ ನೋಡಿ, ಈ ಫೇಸಸ್ ಆಪೋಸಿಟ್ ಆಗಿದೆ, ಬಟ್ 2 ಟೈಮ್ಸ್ ಮಾಡಬೇಕಾಗುತ್ತೆ. ಈಗ ಏನು ಮಾಡಿದ್ರೆ ಸೇಮ್ ಅದೇ ರೀತಿ ಎಲ್ ಡ್ಯಾಶ್ ಟಿ
ಎಲ್ ಇಲ್ಲಿ ಕೆಡಿಸ್ಬಾರ್ದು, ಅದಕ್ಕೋಸ್ಕರ ನಾನು ಇದೇ ಶೇಪಲ್ಲಿ ಮೂವ್ಮೆಂಟ್ ಮಾಡ್ತಾ ಇದ್ದೀನಿ. ಮತ್ತೆ ರೆಡ್ ಜಾಗಕ್ಕೆ ವೈಟ್ ಪಕ್ಕ ರೆಡ್ ಇದೆ, ರೆಡ್ ಜಾಗಕ್ಕೆ ತಂದೆ. ಓಕೆ, ಬಂದು ಕೂರಿಸ್ದೆ. ಓಕೆ, ಇಲ್ಲಿ ಆಪೋಸಿಟ್, ಯಾಕಂದರೆ ಅಲ್ಲೇ ಆಪೋಸಿಟ್ ಆಯಿತು. ಮತ್ತು ಇನ್ನೊಂದು ಸತಿ ಮಾಡಿ ಅಷ್ಟೇ. ಓಕೆ, ಈಗ ಇಲ್ಲಿ ಮಧ್ಯಕ್ಕೆ ಹೋಗಿ ಬಂದು ಕೂತಿದೆ. ಇದನ್ನು ರೆಡ್ ಜಾಗ ತನ್ನಿ. ಈಗ ಒಂದೇ ಸ್ಟೆಪ್ಪಲ್ಲಿ ಮುಗಿದೋಗುತ್ತೆ ನಮ್ಮ ಕೆಲಸ. ಡ್ಯಾಶ್ ಟಿ ಡ್ಯಾಶ್ ಎಲ್ ಮತ್ತು ವೈಟ್ ಪಕ್ಕ ರೆಡ್ ಫೇಸ್ ಮಧ್ಯದ ಫೇಸ್ ಬಂದು ಕೂರಿಸಿ. ನೆಕ್ಸ್ಟ್ ಇಲ್ಲಿಗೆ ಬಂದು ಸೇಮ್ ಅದೇ ಪ್ರೊಸೀಜರ್ ಫಾಲೋ ಮಾಡಿ. ಈಗ ಈಸಿಯಾಗಿ ಎರಡನೇ ಲೇಯರ್ ಕಂಪ್ಲೀಟ್ ಆಗಿದೆ. ನೋಡಿ, ಎರಡನೇ ಲೇಯರ್ ಈಸಿಯಾಗಿ ಕಂಪ್ಲೀಟ್ ಆಯಿತು. ನೀವು ಕರೆಕ್ಟಾಗಿ ಆ ಲಾಜಿಕ್ ಪ್ರಕಾರ ಎಲ್ ಡ್ಯಾಶ್ ಟಿ ಡ್ಯಾಶ್ ಎಲ್ಲು ಅದನ್ನು ಕರೆಕ್ಟಾಗಿ ನಿಮ್ಮ ಮೈಂಡಲ್ಲಿ ಯಾವ ಫೇಸಲ್ಲಿ ಯಾವ ಕೂರಿಸ್ಬೇಕಂತ ಮಧ್ಯದ ತಂದು ತೋರಿಸ್ಕೊಂಡ್ರೆ ಒಂದು ಎರಡನೇ ಲೇಯರ್ ಕಂಪ್ಲೀಟ್ ಆಗಿದೆ. ಈಗ ಮೂರನೇ ಲೇಯರ್ ಕೂಡ ಅಷ್ಟೇ ಈಸಿ. ಈ ಮೂರನೇ ಲೇಯರ್ ಒಂದು ಅಡ್ವಾಂಟೇಜ್ ಏನಂತಂದರೆ, ನೀವು ಯಾವ ಪೊಸಿಷನಲ್ಲಿದ್ದರೆ, ನೀವು ಟಾಪ್ ಲೇಯರ್ ಇಟ್ಕೊಂಡಿದ್ದೀರಾ, ನೀವು ಸಿಂಗಲ್ ಆಗಿದ್ದರೆ ನೋಡಿ, ಇದು ಬರೀ ಈ ರೀತಿ ಇದ್ದರೆ ಒಂದನೇ ಸ್ಟೇಜಲ್ಲಿದ್ದೀರಾ ಅಂತಂತ. ಇನ್ನು ಇದು ಆಲ್ರೆಡಿ ಎಲ್ಲೋ ಅನ್ನೋದು ಇದು ಆಲ್ರೆಡಿ 3 ಸತಿ ಬಂದ್ಬಿಟ್ಟಿದೆ. ನೆಕ್ಸ್ಟು ಇದನ್ನು ಯಾವ ರೀತಿ ಸಾಲ್ವ್ ಮಾಡಬೇಕಂತಂದರೆ, ಆಟೋಮೆಟಿಕ್ಕಾಗಿ ನೀವು ಸಾಲ್ವ್ ಮಾಡಬೇಕಾದ್ರೆ ಈ ರೀತಿ ಬಂದ್ಬಿಟ್ಟಿರುತ್ತೆ. ಈಗ ನಾವು ನೆಕ್ಸ್ಟ್ ಮೂವ್ಮೆಂಟ್ ಮಾಡುವಾಗ ಈ ಒಂದು ಫಾರ್ಮುಲಾ ಅಪ್ಲೈ ಮಾಡಿ. ಈ ಒಂದು ಫಾರ್ಮುಲಾ ಅಪ್ಲೈ ಮಾಡಿ ನಿಮ್ಮ ಮೈಂಡಲ್ಲಿ ಹೆಂಗೆ ವರ್ಕ್ ಆಗುತ್ತೆ ಅಂತ ಇದು ಮಾಡಿ. ನಿಮ್ಗೆ ಕಾಣಿಸ್ತಿದೆಯಲ್ಲ, FTR T ಡ್ಯಾಶ್ R ಡ್ಯಾಶ್ F ಡ್ಯಾಶ್. ಈಗ ಆಲ್ರೆಡಿ ಎರಡನೇ ಇದರಲ್ಲಿ ಎಲ್ಲೋದು ಲೈನು ನಮ್ಗೆ ಆಲ್ರೆಡಿ ಇಲ್ಲಿ ಈ ರೀತಿ ಬಂದಿದೆ. ಈ ರೀತಿಯೇ ನಿಮ್ಮ ಫೇಸ್ ಇಟ್ಕೊಳ್ಳಿ. ಈಗೇನಂದರೆ ಎಫ್ ಅಂದರೆ ಇದನ್ನು ಕೆಡಿಸ್ಬಾರ್ದು ಅಂತ ನಿಮ್ಮ ಮೈಂಡಲ್ಲಿ ಇಟ್ಕೋಬೇಕು. ಕೆಳಗಡೆ ಯಾವುದು ಕೆಡಿಸ್ಬಾರ್ದು ಅಂತ ಮೈಂಡಲ್ಲಿ ಇಟ್ಕೊಂಡ್ರೆ ಎಫ್. ಅದಕ್ಕೆ ನಾವು ಎಫ್ನ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಕ್ಲಾಕ್ ವೈಸಲ್ಲಿ ಇದು ಮಾಡ್ತಾ ಇದ್ವಿ. ಎಫ್ ಕ್ಲಾಕ್ ವೈಸಲ್ಲಿ ತೊಗೊಂಡ್ವಿ. ಇದನ್ನ ನೆಕ್ಸ್ಟು ಟಿ ಇಲ್ಲಿಗೆ ಹಿಂದಕ್ಕೆ ಕಳಿಸಿದ್ವಿ. ಅದನ್ನೇ ಟಿ ಅಂತ ಮಾಡ್ತಾ ಇರೋದು, ಟಿ. ನೆಕ್ಸ್ಟು ಆರ್ ಇಲ್ಲಿ ಮಾಡಿದ್ವಿ. ಇಲ್ಲಿ 2 ಇದೆಯಲ್ಲ, ಇದು 6. ನೆಕ್ಸ್ಟ್ ಅದೇ ಫೇಸಸ್ ತಂದು ಮತ್ತು ಇಲ್ಲಿಗೆ ಮಾಡಿದಾಗ ಇಲ್ಲಿ ಬಂದು ಕರೆಕ್ಟಾಗಿ ಅಲೈನ್ ಆಗುತ್ತೆ. ಮತ್ತು ಹಿಂದಕ್ಕೆ ಅದೇ ಜಾಗಕ್ಕೆ ತಳ್ತೀವಿ, ಅದೇ ಜಾಗಕ್ಕೆ ತಳ್ತೀವಿ. ಫಾರ್ಮುಲಾ ನನಗೆ ಕೂಡಿಸಿದಾಗಲೇ FTR. ಈಗ ಆ ಥರ ತಳ್ದಿದ್ರಿಂದ ನಮಗೆ 3ನೇ ಪೊಸಿಷನ್ ಬಂತು ನೋಡಿ. ಈಗ ಈ ರೀತಿ ಆಕಾರ ಬಂತು, ಪ್ಲಸ್ ಇದ್ದಿದ್ದು ಈ ರೀತಿ. ಈಗ ಇನ್ನೊಂದು ಸತಿ ಅದೇ ಸ್ಟೆಪ್ನ ಫಾಲೋ FTR T ಡ್ಯಾಶ್ R ಡ್ಯಾಶ್ F ಡ್ಯಾಶ್ ಮಾಡಿದ್ರೆ ಮತ್ತೆ ಪ್ಲಸ್ ಆಕಾರದಲ್ಲಿ ಬರುತ್ತೆ. ಆವಾಗ ನಾವು ಕರೆಕ್ಟ್ ಸ್ಟೆಪ್ಪಲ್ಲಿ ಇದ್ದೀವಿ ಅಂತ ಅರ್ಥ. ಈಗ ಸೇಮ್ ಅದೇ ರೀತಿ ಕೆಡಿಸ್ಬಾರ್ದು ಅಂತ ನಿಮಗೆ ಮೈಂಡಲ್ಲಿ ಅರ್ಥ ಮಾಡ್ಕೊಳ್ಳಿ. ಫಾರ್ಮುಲಾ ಇಲ್ಲಿ ಬರೆದಿರೋದು ನೀವು ಕ್ಲೀನಾಗಿ ಅಪ್ಲೈ ಮಾಡಿ, ಎಫ್ ಅಲ್ವಾ. ಈಗ ಇದನ್ನು ಇಲ್ಲಿಗೆ ತರಿಸಿದ್ವಿ, ಹಿಂದೆ ಕಳಿಸಿದ್ವಿ, ಆರ್. ಯಾಕೆ ಅದೇ ಜಾಗ ಬಂದು ಕೂರಿಸಿದ್ರೆ ಈಸಿ ಆಗುತ್ತಂತ. ಈಗ ಈ ವೈಟ್ ಎಲ್ಲೂ ಕೆಡಬಾರ್ದಂತ ಇಲ್ಲಿಗೆ ತಂದೆ. ಅದೇ ರೀತಿ ಇಲ್ಲಿಂದ ಎಳ್ಕೊಂಬಂದಿದ್ವಲ್ಲ ಇದನ್ನು ಆರ್ನ ಆರ್ ಡ್ಯಾಶ್ ಕೆಳಗೆ ತೊಗೊಂಡ್ವಿ. ಇದನ್ನು ಎಫ್ ಡ್ಯಾಶ್ ಎಫ್ ತಂದನ್ನ ಎಫ್ ಡ್ಯಾಶ್ ಈ ಕಡೆ ಎಳ್ಕೊಂಡ್ವಿ. ಈಗ ನಿಮ್ಮ ಮೈಂಡಲ್ಲಿ ಫಾರ್ಮುಲಾಗಿಂತ ನಿಮ್ಮ ಮೈಂಡ್ ಎಲ್ಲಿಗೆ ತಂದು ಕರೆಕ್ಟಾಗಿ ಅಲ್ಲಿಗೆ ಕೆಡ್ದಂಗೆ ಇಡಬೇಕಂದ್ರೆ ನಿಮಗೆ ಅರ್ಥ ಆಗುತ್ತೆ. ಕರೆಕ್ಟಾಗಿ ಅದೇ ಫೇಸ್ ಬಂದಿದೆ. ಈಗ ನೋಡಿ, 4 ಫೇಸ್ ಈಗ ಕರೆಕ್ಟ್ ಪ್ಲಸ್ ಆಕಾರದಲ್ಲಿ ಎಲ್ಲೋ ಬಂದಿದೆ. ಪ್ಲಸ್ ಆಕಾರದ ಎಲ್ಲಿ ಬಂದಿದೆ ಅಂದರೆ ನೀವು ಕರೆಕ್ಟ್ ಸ್ಟೇಜಲ್ಲಿದ್ದೀರ. ಇನ್ನು ಕಂಪ್ಲೀಟಾಗಿ ಎಲ್ಲೋ ಮಾಡಬೇಕಂತಂದರೆ ಯಾವ ರೀತಿ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಈ ರೀತಿ ಬಂದಿದೆ ಅಂದಾಗ, ಫಾರ್ ಎಕ್ಸಾಂಪಲ್ ನಮಗೆ ಈ ಒಂದು ನಿಮ್ಮ ಕೊಟ್ಟಿರೋ ಫೇಸು ಎಲ್ಲೋ ರೀತಿ ಇಲ್ಲೊಂದಿದ್ರೆ ಈಸಿಯಾಗಿ ಸಾಲ್ವ್ ಆಗ್ಬಿಡುತ್ತೆ. ಟಾಪ್ ಫೇಸಲ್ಲಿ ಯಾವ್ದಾರ ಒಂದು ಎಲ್ಲೋ ಮತ್ತು ಸೈಡೆಲ್ಲ ಒಂದು ಎಲ್ಲೋ ಇಲ್ಲಿ ನಾನು ತೋರಿಸ್ತಿದ್ದೆ. ಬಟ್ ಇದು ಯಾವುದೂ ಇಲ್ಲ, ಈ ರೀತಿ ಬಂದು ಕೂತ್ಬಿಟ್ಟಿದೆ. ಈ ರೀತಿ ಬಂದು ಕೂತಾಗ ನಾವೇನು ಮಾಡಬೇಕಂದ್ರೆ ಈ ಫಾರ್ಮುಲಾನ 2-3 ಸತಿ ಅಪ್ಲೈ ಮಾಡಬೇಕಾಗುತ್ತೆ. ಅವಾಗ ಈಸಿಯಾಗಿ ಬರುತ್ತೆ. ಈ ಫಾರ್ಮುಲಾ ನಿಮ್ಗೆ ಕಾಣಿಸ್ತಿದೆಯಲ್ಲ, ಅಪ್ಲೈ ಮಾಡಿ. ನನಗೆ ಗೊತ್ತಿರೋದ್ರೆ ಈ ಫೇಸ್ ಕೆಡಬಾರ್ದು ಅಂದರೆ ನಾನೇನು ಮಾಡ್ತೀನಿ ಅಂದರೆ ಇದನ್ನು ಕೆಳಗಡೆ ಇರೋದನ್ನ ಏನು ಮಾಡ್ತೀರ ಅಂತಂದರೆ ಇದನ್ನು ಮೇಲ್ಗಡೆ ತಗೊಬನ್ನಿ ಎಲ್ಲೋನ. ನೆಕ್ಸ್ಟು ಈ ಒಂದಲ್ಲೇ ಮೂವ್ ಮಾಡ್ಕೊಂಡು ಇದು ಮಾಡಿದ್ರೆ ನಿಮಗೆ ಆಟ ಬೇಗ ಮುಗಿದೋಗುತ್ತೆ. ಈಗ ಇಲ್ಲಿ ವೈಟ್ ಇದೆಯಲ್ಲ, ನಿಮ್ಮ ಕೆಳಗಡೆ ಎಲ್ಲೋ ವೈಟು. ಈ ಒಂದಿದನ್ನು ಆರ್ ಇಲ್ಲಿಗೆ ತಗೊಬನ್ನಿ. ಮತ್ತು ಇದನ್ನು ಹಿಂದಕ್ಕೆ ತಿರುಗಿಸ್ತಾ ಇಲ್ಲಿ ಹೋಗುತ್ತೆ. ಮತ್ತೆ ಅದೇ ಪೊಸಿಷನ್ ತಗೊಬನ್ನಿ, ಎಲ್ಲೂ ಕೆಡಲ್ಲ. ಮತ್ತು ಇದನ್ನು 2 ಸತಿ ರೊಟೇಟ್ ಮಾಡಿ. 1 ಸತಿ ರೊಟೇಟ್ ಮಾಡಿ ಮತ್ತೆ ಅದೇ ಪೊಸಿಷನ್ ತನ್ನಿ. ಇಲ್ಲಿ ತಿರುಗಿಸಿದಾಗ ಫಾರ್ಮುಲಾ ಕೂಡ ನಾನು ಇದಲ್ಲಿ ಹಾಕಿರ್ತೀನಿ. ಇಲ್ಲಿ ಬಂದಾಗ ಈ ರೀತಿ ಬಂತು. ಇನ್ನು ಈ ರೀತಿ ಬಂದಾಗ ನಿಮಗೆ ಆಲ್ರೆಡಿ ಹೇಳಿದ್ನಲ್ಲ ನಾನು, ಈ ಎಲ್ಲೋ ಇಲ್ಲಿ ಬಂದರೆ ಬೇಗ ಆಗ್ಬಿಡುತ್ತೆ. ಇದು ನಾನು ನೋಡ್ಕೊಳ್ಳಿ. ಇದನ್ನು ಕ್ಲೀನಾಗಿ ನೆಕ್ಸ್ಟ್ ಸೇಮ್ ಅದೇ ಪ್ರೊಸೀಜರ್ ಫಾರ್ ಮಾಡಿ. ಇಲ್ಲಿಗೆ ತಂದೆ ಆರ್ ಟಿ ಮತ್ತು ಹಿಂದಕ್ಕೆ ಕಳಿಸ್ದೆ, ಮತ್ತು ಟಿ ಮತ್ತು ಟಿ ಕಳಿಸ್ದೆ. ಮತ್ತು ಇಲ್ಲಿಗೆ ಬಂದು ಈ ಪೊಸಿಷನ್ ವೈಟ್ ಇಲ್ಲಿಗೆ ಬಂದು ಜಾಯ್ನ್ ಆಗಬೇಕಲ್ಲ, ವೈಟ್ ಹಿಂದಕ್ಕೆ ಕಳಿಸಿ ಮತ್ತೆ ಇಲ್ಲಿಗೆ ಬಂದು ಜಾಯ್ನ್ ಆಯಿತು, ಇಲ್ಲಿಗೆ ಬಂತು. ಈ ರೀತಿ ಮಾಡಿದಾಗ ಈಸಿಯಾಗಿ ಸಾಲ್ವ್ ಆಗುತ್ತೆ. ಇದನ್ನು ಮಲ್ಟಿಪಲ್ ಟೈಮ್ಸ್ ನೀವು ಮಾಡ್ತಾನೆ ಇದ್ದರೆ ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಅದೇ ಸ್ಟೆಪ್ನ ನೀವು ಮಲ್ಟಿಪಲ್ ಟೈಮ್ಸ್ ಮಾಡಿ. ಈಗ ನಿಮಗೆ ಈಸಿ ಆಗುತ್ತದು. ಆ ಟೈಪಲ್ಲಿ ಇದು ಮಾಡ್ತಿದ್ರೆ ನೀವು ಈಸಿಯಾಗಿ ಬರುತ್ತೆ.
ನೋಡಿ ಈ ಬಂದಿತ್ತು. ಮಲ್ಟಿಪಲ್ ಸ್ಟೆಮ್ಸ್ ನೀವು ಮಾಡಿದಾಗ ಇದೇ ಫೇಸಸ್ ಇದು ತೊಗೊಂಡೆ, ಮತ್ತೆ ಏನು ಮಾಡಿದೆ, ಇದನ್ನು ಇಲ್ಲಿಗೆ ತೊಗೊಂಡೆ, ಈ ರೀತಿ ಮಾಡಿದಾಗ ನಿಮ್ಗೆ ಮಾಮೂಲಿ ಅದೇ ಆಕಾರದಲ್ಲಿ ಬಂದು ಕೂತ್ಕೊಳ್ಳುತ್ತೆ. ನೀವು ಪ್ರತಿ ಸತನೂ ಇದೇ ರೀತಿ ಮಾಡಿದಾಗ ನಿಮ್ಮ ಒಂದು ಶೇಪ್ ಅದೇ ಶೇಪ್ ಬಂದು ಕೂತ್ಕೊಳ್ಳುತ್ತೆ. ಮಲ್ಟಿಪಲ್ ಸ್ಟೆಪ್ ಮಾಡ್ತೀರಾ, ಅದೇ ಸ್ಟೆಪ್ನ ಫಾಲೋ ಮಾಡಿದಾಗ ಆ ಶೇಪ್ ಬಂದು ಕೂತ್ಕೊಳ್ಳುತ್ತೆ. ಇನ್ನು ಈಸಿ ಕೆಲಸ. ಇನ್ನು ಈ ಸ್ಟೆಪ್ ಆದಮೇಲೆ ಫಸ್ಟ್ 3 ಲೇಯರ್ ಕಂಪ್ಲೀಟ್ ಆಯಿತು, 3ನೇ ಲೇಯರ್ ಕಂಪ್ಲೀಟ್ ಆಗಿದೆ. ಈಗೇನು ಮಾಡಬೇಕಂದ್ರೆ ನೀವು ಸೈಡ್ಸ್ನ ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಈ ಸೈಡ್ಸ್ನ ಕಂಪ್ಲೀಟ್ ಮಾಡಬೇಕಂತಂದ್ರೆ ಯಾವ್ದಾದ್ರು 2 ಆಗಿದೆಯಾ ಅಂತ ನೋಡ್ಕೊಳ್ಳಿ. ಈ 2 ಆಗಿರೋದನ್ನ ಹಿಂದಕ್ಕೆ ತೊಗೊಂಡು ಕೂರಿಸ್ಕೊಳ್ಳಿ. ಹಿಂದಕ್ಕೆ ತೊಗೊಂಡು ಕೂರಿಸ್ಕೊಂಡಾದ್ಮೇಲೆ ಇದನ್ನಿದೆಯಲ್ಲ ಈ ಒಂದು ಇದನ್ನು ಬ್ಯಾಕ್ ಸೈಡ್ ತೊಗೊಂಡೋಗಿ, ಈಗ ಆಗಿರೋದನ್ನ ಈ 2 ಸೈಡ್ ಆಗಿರೋದನ್ನ ಬ್ಯಾಕ್ ಸೈಡ್ ತೊಗೊಂಡೋಗಿ ಕೂರಿಸ್ಕೊಳ್ಳಿ. ಬ್ಯಾಕ್ ಸೈಡ್ ತೊಗೊಂಡೋಗಿ ಕೂರಿಸ್ಕೊಂಡಿದ್ದನ್ನ ಈ ಒಂದು ಫಾರ್ಮುಲಾನ ಅಪ್ಲೈ ಮಾಡಿ. R', F' ನಿಮ್ಗೆ ಕಾಣಿಸ್ತದೆ, ಡಿಸ್ಪ್ಲೇನೂ ಕೂಡ ಹಾಕ್ತೀನಿ. ಈ ಒಂದು ಫಾರ್ಮುಲಾ ಅಪ್ಲೈ ಮಾಡಿ. ಕೆಲವೊಂದು ಸಲ ಈ ಸ್ಟೆಪ್ ಆಗೋಗಿದೆ ಅಂದರೆ ಸೈಡಲ್ಲೂ ಸ್ಟೆಪ್ ಆಗೋಗಿದೆ ಅಂದಾಗ ಈ ಒಂದು ಫಾರ್ಮುಲಾ ಅಪ್ಲೈ ಮಾಡಬೇಕಾಗುತ್ತೆ. ಈಗ ಬರೀ 2 ಮಾತ್ರ ಆಗಿರೋದ್ರಿಂದ ನಾನು ಬ್ಯಾಕ್ ತಗೊಂಡು ಇಟ್ಕೋಬೇಕು. ಇನ್ನು ಈಸಿ ಅನಿಸುತ್ತೆ. ಈಗ ನಾನು ಏನು ಮಾಡ್ತೀನಿ, ಸೇಮ್ ಅದೇ ಫಾರ್ಮುಲಾ ನೀವು ಅಪ್ಲೈ ನೋಡ್ತಾ ಇರ್ಬೋದು. R' ನನಗೆ ಗೊತ್ತಿರೋದ್ರಿಂದ ಆ ಫಾರ್ಮುಲಾ ನೀಟಾಗಿ ಅಪ್ಲೈ ಮಾಡಿ. ನೆಕ್ಸ್ಟ್ ಹಿಂದಕ್ಕೆ ಕಳಿಸ್ದೆ, ಅದೇ ಥರ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಈ ರೀತಿ ಮಾಡಿದ ಒಂದೇ ಸ್ಟೆಪ್ ಯಾವ್ದಾದ್ರು ಆಗಿದೆ ನೋಡ್ಕೊಳ್ಳಿ. ಓಕೆ, ಒಂದು ಆಗಿದೆ ನೋಡಿ. ಈಗ ರೆಡ್ ಫೇಸ್ಗೆ ತಂದು ಕೂರಿಸ್ಕೊಳ್ಳಿ. ರೆಡ್ ಫೇಸ್ಗೆ ತಂದು ಕೂರಿಸ್ಕೊಂಡಾಗ ಲಾಸ್ಟ್ ಸ್ಟೆಪ್ಪು L180 T1 B1 ಈ ಒಂದು ಸ್ಟೆಪ್ನ ನೀವು ಫಾಲೋ ಮಾಡಿ. ಈ ಒಂದು ಸ್ಟೆಪ್ ಫಾಲೋ ಮಾಡಿದ್ಮೇಲೆ ಈಗ ನಾನೇನು ಮಾಡ್ತೀನಿ ಅಂದರೆ ಎಲ್ನ ಸತಿ ತಿರುಗಿಸ್ದೆ. ಈ ಒಂದು ಫಾರ್ಮುಲಾ ಈ ಒಂದು ಸ್ಟೆಪ್ ಆದಮೇಲೆ ಈ ಒಂದು ಫಾರ್ಮುಲಾದಲ್ಲಿ ಇಲ್ಲಿ ಮಾಡಿ. ಒಂದೊಂದ್ಸಲ ಆಗಲ್ಲ ಅಂತ ಇದನ್ನು 2 ಸತಿ ಮಾಡಬೇಕಾಗುತ್ತೆ. ಇದನ್ನು ಬ್ಯಾಕ್ ಸೈಡೇ 2 ಸತಿ ಮಾಡಬೇಕು. ಈಗ ನಾನು ಆಲ್ರೆಡಿ ಸೈಡಲ್ಲಿ 1 ಆಗಿದೆ ಅಂತ ಈಗ ಮಾಡ್ತಾಯಿದ್ದೀನಿ. ಈಗ ಟೀನ 1 ಸತಿ ತಿರುಗಿಸ್ದೆ. ನೆಕ್ಸ್ಟು ಈ ಫಾರ್ಮುಲಾ ಅಪ್ಲೈ ಮಾಡಿ. ಈ ಫಾರ್ಮುಲಾ ಸೇಮ್ ಅದೇ ರೀತಿನ ನಾನು ತೊಗೋತಾ ಇದ್ದೀನಿ. 2 ಸತಿ ತಿರುಗಿಸ್ದೆ. B1 F T1 L80 ಇದು 1 ಸತಿ ಮಾತ್ರ ಆಯಿತು. ಮತ್ತು ಇದು 1 ಸತಿ ಇನ್ನೊಂದೇ ಒಂದು ಬಾಕಿ ಉಳಿದಿದೆ. ಈಗ ಇನ್ನೊಂದು ಸತಿ ಮಾಡಿದಾಗ ಅದು ಬಂದು ಹೋಗುತ್ತೆ. ಯಾಕಂದರೆ ಆಲ್ರೆಡಿ ಒಂದು ಕಂಪ್ಲೀಟ್ ಆಗಿದೆ. ಇನ್ನೊಂದು ಸತಿ ಬರಲಿಲ್ಲ ಅಂದರೆ ಇನ್ನೊಂದು ಸತಿ ಇದೇ ಫಾರ್ಮುಲಾನ ಅಪ್ಲೈ ಮಾಡಿ. L180 ಓಕೆ. T1 B1 F ಮತ್ತು L180 ಮತ್ತು B1 F T ಮತ್ತು ಇದನ್ನು 2 ಸತಿ ಇದು ಮಾಡಿದಾಗ ಆ ಕಲರ್ ಬಂದು ಅಲ್ಲಿಗೆ ಬಂದು ಕೂತ್ಕೊಳ್ಳುತ್ತೆ. ಈ ರೀತಿ 3 ಲೇಯರ್ನ ಈಸಿಯಾಗಿ ಕಂಪ್ಲೀಟ್ ಮಾಡ್ಬೋದು ನೋಡಿ. ಈಸಿಯಾಗಿ ಯಾವುದರ ಒಂದು ಲೇಯರ್ ಕಂಪ್ಲೀಟ್ ಆದಾಗ ಇದೊಂದು ಲೇಯರ್ ಮತ್ತು ಲೇಯರ್ 3 ಇದೆಯಲ್ಲ, ಲೇಯರ್ 3 ಮತ್ತು ಲೇಯರ್ 3 2 ಫಾರ್ಮ್ ಬರುತ್ತೆ. ಮೇಲ್ಗಡೆ ಕಂಪ್ಲೀಟ್ ಮಾಡೋಕ್ಕೆ ಮತ್ತು ಕೆಳಗಡೆ ಕಂಪ್ಲೀಟ್ ಮಾಡೋಕ್ಕೆ. ಇಲ್ಲಿ ಒಂದ್ಸಲಿ ಆಗಲಿಲ್ಲ ಅಂದರೆ ಇಲ್ಲಿ ನೀವು ಈ ಫಾರ್ಮನ್ನು 2 ಸತಿ ಅಪ್ಲೈ ಮಾಡಬೇಕಾಗುತ್ತೆ. ಆವಾಗ ನಿಮ್ಮ ಒಂದು ಪೊಸಿಷನ್ನು ಈಸಿಯಾಗಿ ಬಂದು ಕೂರುತ್ತೆ. ಈ ರೀತಿ ನೀವು ಸಾಲ್ವ್ನ ಈಸಿಯಾಗಿ ಮಾಡ್ಬೋದು. ಒಂದ್ಸತಿ ನೀವು ಪ್ರಾಕ್ಟೀಸ್ ಮಾಡ್ತಾ ನಿಮ್ಗೆ ಈಸಿಯಾಗಿ ನೀವು ಯಾವುದೋ ಒಂದು ಕ್ಯೂಬ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಒಂದು ಸ್ಟೆಪ್ ಇನ್ನೊಂದು ಹೇಳ್ತೀನಿ. ನಿಮ್ಗೆ ಈ ರೀತಿ ಮಾಡಿದ್ಮೇಲೆ ಬರೀ ಜಸ್ಟ್ ಈ ರೀತಿ 126 ಸತಿ ಮಾಡಿದ್ರೆ ನೀವು ಸ್ಟಾರ್ಟಿಂಗ್ ಕ್ಯೂಬ್ ಬಂದಾಗ ಅದೇ ಪೊಸಿಷನ್ ಬರುತ್ತೆ. ಇದನ್ನು ಕೂಡ ನೀವು ಟ್ರೈ ಮಾಡ್ಬೋದು. ನೀವು ಬೇಕಾದ್ರೆ ಟ್ರೈ ಮಾಡಿ. 126 ಸತಿ ನೀವು ಈ ರೀತಿ ಮಾಡ್ತಿದ್ರೆ ನೀವು ಯಾವುದೋ ಒಂದು ಕ್ಯೂಬಕ್ನ ಈಸಿಯಾಗಿ ಸಾಲ್ವ್ ಮಾಡಿ. ಇದು ಬೋನಸ್ ಮೆಥಡ್ ಅಂತ ಹೇಳ್ತೀವಿ. ಕೆಲವರು ಸ್ಟಾರ್ಟಿಂಗ್ ತಂದಾಗ ಬರೀ ಇವೆರಡೇ ಮೂವ್ ಮಾಡ್ತಿದ್ರೆ ಈ ಒಂದು ಫೇಸಸ್ಸು ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಮಾಡಿದಾಗ ನಿಮಗೆ ಮೊದಲಿನ ಪೊಸಿಷನ್ ಬಂದು ಕೂರುತ್ತೆ. ಬೇಕಾದ್ರೆ ನೀವು ಕೂಡ ಟ್ರೈ ಮಾಡಿ, ಈಸಿಯಾಗಿ ಬಂದು ಕೂರುತ್ತೆ. ಈಗ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ.